Hello everyone, welcome to Sanmarga classes. Let us see question number 11 of chapter Atoms and Molecules. What is meant by a molecule? Molecule ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. A group of two or more atoms chemically bonded together or held together by attractive forces is called molecule. ಒಂದು ಮಾಲಿಕ್ಯೂಲ್ ಅಂದ್ರೆ ಅಲ್ಲಿ ಟೂ ಆರ್ ಮೋರ್ ಆಟಮ್ಸ್ ಕೆಮಿಕಲಿ ಬಾಂಡ್ ಆಗಿರ್ಬೇಕು ಟುಗೆದರ್ ಬೈ ಅಟ್ರಾಕ್ಟಿವ್ ಫೋರ್ಸಸ್ ಇಂದ ಅವು ಕೆಮಿಕಲಿ ಬಾಂಡ್ ಆಗಿದ್ರೆ ಅದನ್ನ ನಾವು ಮಾಲಿಕ್ಯೂಲ್ ಅಂತ ಕರಿತೀವಿ. ಇಫ್ ಯು ಕನ್ಸಿಡರ್ ಅನ್ ಎಕ್ಸಾಂಪಲ್ ಆಫ್ CH4 ಅಲ್ಲಿ ಕಾರ್ಬನ್ ಇಸ್ ಬಾಂಡೆಡ್ ಟು 4 ಹೈಡ್ರೋಜನ್ ಆಟಮ್ಸ್. ದಿಸ್ ಇಸ್ ಗ್ರೂಪ್ ಆಫ್ ಆಟಮ್ಸ್ ಅಲ್ವಾ. ಕಾರ್ಬನ್ ಅನ್ನೋದು ಒಂದ್ ಆಟಮ್, ಹೈಡ್ರೋಜನ್ ಅನ್ನೋದು ಒಂದ್ ಆಟಮ್, 4 ಹೈಡ್ರೋಜನ್ ತಗೊಬಂದ್ರೆ ಇಟ್ ಇಸ್ ಗ್ರೂಪ್ ಆಫ್ ಆಟಮ್. ಈಗ ನೀವು ಒಬ್ರೆ ಇದ್ರೆ ಸಿಂಗಲ್, ಅದೇ ನಿಮ್ ಫ್ರೆಂಡ್ಸ್ ಸೇರ್ಕೊ ಬಂದ್ರೆ ಫ್ರೆಂಡ್ಸ್ ಗ್ರೂಪ್ ಅಂತ ಹೇಳ್ತಾರಲ್ಲ, ಅದೇ ತರ ಇದು ಗ್ರೂಪ್ ಆಫ್ ಗ್ರೂಪ್ ಆಫ್ ಟೂ ಆರ್ ಮೋರ್ ಆಟಮ್ಸ್. ದೇ ಆರ್ ಕೆಮಿಕಲಿ ಬಾಂಡೆಡ್ ಟುಗೆದರ್ ಆರ್ ಹೆಲ್ಡ್ ಟುಗೆದರ್ ಬೈ ಅಟ್ರಾಕ್ಟಿವ್ ಫೋರ್ಸಸ್. ಅದನ್ನ ನಾವು ಮಾಲಿಕ್ಯೂಲ್ ಅಂತ ಕರಿತೀವಿ. CH4, CO2, H2O, NaCl, MgCl2, CaOH twice. There are many examples for molecules. Okay, CO2 ದಲ್ಲಿ ಯಾವ್ಯಾವುದು ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ಸ್ ಇದಾವೆ? ಕಾರ್ಬನ್ ಅಂಡ್ ಆಕ್ಸಿಜನ್. H2O ದಲ್ಲಿ ಹೈಡ್ರೋಜನ್ ಅಂಡ್ ಆಕ್ಸಿಜನ್. NaCl ಅಲ್ಲಿ ಸೋಡಿಯಂ ಅಂಡ್ ಕ್ಲೋರಿನ್. ಮ್ಯಾಗ್ನೀಷಿಯಂ ಕ್ಲೋರೈಡ್ ಅಲ್ಲಿ ಮ್ಯಾಗ್ನೀಷಿಯಂ ಅಂಡ್ ಕ್ಲೋರಿನ್. ಈ ತರ ಯಾವುದೇ ಒಂದು ಕಂಪೌಂಡ್ ಅಲ್ಲಿ ಟೂ ಆರ್ ಮೋರ್ ಆಟಮ್ಸ್ ಪ್ರೆಸೆಂಟ್ ಇರುತ್ತೆ, ಅದನ್ನ ನಾವು ಮಾಲಿಕ್ಯೂಲ್ ಅಂತ ಕರಿತೀವಿ. ಥ್ಯಾಂಕ್ ಯು.